4 ವರ್ಷದ ಮುಂಚೆನೆ ಕೊಡ್ಲಿ ಇರ್ಲಿ, ಇವನು ಟಿ ಸಿ ಹೆಂಗ್ ಕೊಟ್ಟ, ಈಗ ದಾರಿಗೆ ಹೆಂಗ್ ಕೊಟ್ಟ? ಇವಾಗ ಹೇಳಿದ್ರು ಲಕ್ಷ್ಮಣ ಬಣ್ಣ, ನಾವೆಲ್ಲಾರು ದಾರಿ ಬೇಕಂತ ಕೊಟ್ರೆ ವರ್ಷಗಳ ಹತ್ರ ಆ ಕಡೆ ತಿರುಗೇ ನೋಡಲ್ಲ, ರಾತ್ರಿ ದಾರಿ ಮಾಡಕ್ ಕೊಟ್ಟವ್ರೆ. ಸದ್ಯಕ್ಕೆ ಫಸ್ಟ್ ಇವಾಗ ನಾವು ಹೇಳಿದ್ವಿ ಅಣ್ಣ, ರಾತ್ರಿ ಹಗಲು ಇಲ್ಲೇ ಇರ್ಲಿ ಅಂದ್ರೆ ಇಲ್ಲೇ ಇರೋಣ, ಟಿ ಸಿ ಬಂದು ಫಸ್ಟ್ ದಾರಿ ಬ್ಯಾನ್ ಮಾಡ್ಬೇಕು. ತಗೊಂಡ್ಬರ್ತಾನೆ 4 ವರ್ಷ ಆಗಿರ್ಲಿ, ಈಗ ಟಿ ಸಿ ಬಂದು ದಾರಿ ಬ್ಯಾನ್ ಮಾಡ್ಬೇಕು. ಮಾಡೋವರೆಗೂ ನಾವು ದಯವಿಟ್ಟು ಇಲ್ಲದೆ ಹೋಗ್ಬಾರ್ದು ಅಂತ ಕೇಳ್ಕೊತಾ ಇದೀವಿ. ಇಲ್ಲ, ಬೋರ್ವೆಲ್ಗಳಲ್ಲಿ ಬೋರ್ವೆಲ್ ಮೇಲೆ ಬೋರ್ವೆಲ್ ಹಾಕ್ಸಿ ಇರೋ ಬರೋ ಎಲ್ಲ ದುಡ್ಡೆಲ್ಲಾನು ನಾವು ಸಾಲ ಮಾಡಿ ಬೋರ್ವೆಲ್ಗೆ ಹಾಕ್ಸಿ ಇವತ್ತು ದಿವಸ 1 ಎಕರೆ 1.5 ಎಕರೆಗೂ ಸಹ ನಾವು ಬೆಳೆ ಇಡಕ್ಕೆ ಆಗ್ತಾ ಇಲ್ಲ. ಇವೆಲ್ಲಾನು ನಾವು ಮುಂದೆ ನಂತವನ್ನ ಖುದ್ದಾಗಿ ನಾವು ನೋಡಿದ್ದೀವಿ. ಈ ಮಂಚನಹಳ್ಳಿ ಪ್ರದೇಶ ಏನು ಮಂಚನಹಳ್ಳಿ ತಾಲೂಕ್ ಅಂತ ನಾವು ಘೋಷಣೆ ಮಾಡ್ಕೊಂಡಿದ್ದೀವಿ, ಈ ಒಂದು ಪರಿಸರ ಇಡೀ ಕರ್ನಾಟಕದಲ್ಲಿ ಇಲ್ಲ ಅಂತ ನನ್ನ ಭಾವನೆ. ಇರಬಹುದು, ನಮ್ಮ ಊರು ನಮ್ಮ ಹೆಮ್ಮೆ, ನಮ್ಮ ಊರು ಸ್ವರ್ಗಕ್ಕೆ ಸಮಾನ ಅಂತ ಒಂದು ಇದರಲ್ಲಿ ಇಲ್ಲಿರ್ತಕ್ಕಂತ ಬೆಟ್ಟ ಗುಡ್ಡ ಕಾಡು, ಆ ಬೆಟ್ಟಕ್ಕೂ ಒಂದು ಹಳ್ಳಿ ಇದೆ, ಬೆಟ್ಟಗಳ ಸುತ್ತಲೂ ದೇವಸ್ಥಾನಗಳಿವೆ. ಆ ಬೆಟ್ಟವನ್ನೇ ನಂಬ್ಕೊಂಡು ನಾವೆಲ್ಲನೂ ಜೀವನ ಮಾಡ್ತಾ ಇದ್ದೀವಿ. ಬೆಟ್ಟದ ತುಂಬೆಲ್ಲ ಹೆಜ್ಜೇನು, ಚಿಕ್ಕ ಜೇನು, ಸುಮಾರು 3000 ವಿಧದ ಜೇನು ನಮ್ಮ ಕಾಡಿನಲ್ಲಿ ನಮ್ಮ ಪರಿಸರದಲ್ಲಿ ಇದೆ. ಅನೇಕ ಜಾತಿಯ ಪಕ್ಷಿಯ ಪ್ರಭೇದಗಳಿವೆ, ಸಸ್ಯ ಜಾತಿಯ ಪ್ರಭೇದಗಳಿವೆ. ಪರಿಸರವೇ ನಮ್ಮ ಮುಂದೆ, ಈ ಭೂಮಾತೆಯ ಪರಿಸರವೇ ಈ ಮಂಚನಹಳ್ಳಿಯ ತಾಲೂಕಿನಲ್ಲಿ ನೆಲೆಸಿದೆ. ಮಹಾಕವಿ ಕುವೆಂಪು ಅವರು ಕವಿ ಶೈಲಿ ಅನ್ನೋ ಊರವರು, ಕುಪ್ಪಳ್ಳಿಯ ಗ್ರಾಮದ ಅವರು ಕವಿತೆಯನ್ನು ಬರೆಯುವಂತ ಒಂದು ಪ್ರದೇಶ. ಆ ಬೆಟ್ಟದ ತಪ್ಪಲು, ಆ ಬೆಟ್ಟ ಗುಡ್ಡಗಳನ್ನ ನೋಡಿ ಅವರು ನಮ್ಮ ಸಿಟ್ಟು ತೊಂದ್ರೆ ಆಗುತ್ತೆ, ಮಕ್ಕಳಿಗೂ ಮರಿಗೂ ಎಲ್ಲಾನು ತೊಂದ್ರೆ ಆಗುತ್ತೆ. ಈಗ ಎಲ್ಲಾದ್ರೂ ಪ್ರೆಷರ್ ಇಟ್ರೆ ಮತ್ತೆ ಅದು ದಾರಿ ಮಾತ್ರ ಬಿಡಕ್ಕಾಗಲ್ಲ. ದಾರಿ ಬಿಡಕ್ಕಾಗಲ್ಲ. ನಾವು ಲೆಕ್ಕ ಹಾಕ್ತಾ ಇದ್ದೀವಿ, ಹಾಕ್ಸಿ ರೈತರಿಗೆಲ್ಲ ನಮ್ಗೆ ಅದರಿಂದನೇ ನಾವು ಜೀವನ ಆದ್ರಿಂದ ನಮ್ಗೆ ತೊಂದ್ರೆ ಆಗ್ತಾ ಇದೆ. ಯಾವ ರೀತಿ ಸಮಸ್ಯೆ ಹೋಗೋದು ದಾರಿ ಇಲ್ಲ, ಪ್ರೆಷರ್ ಇಟ್ರೆ ಟೇಸ್ಟ್ ದುಡ್ಡು ಬರುತ್ತೆ. ಜಾಸ್ತಿ ಹತ್ರ ಇದೆ, ತೋಟಕ್ಕೂ ಅಷ್ಟೇ, ಮನೆಗೂ ಜಾಸ್ತಿ ಹತ್ರ ಇದೆ. ಗುಡ್ಡದ ಪಕ್ಕ ನಮ್ಮ ಜಮೀನು ಬರಬೇಡಿ ಅಂತ ಕೇಳಿದ್ರೆ ಅಥವಾ ಏನಾದ್ರು ಮಾಡ್ತಾರೆ. ನೀವು ನಿಲ್ಸೋಕ್ ಹೋಗಿದ್ರಮ್ಮ? ನೀವು ನಿಲ್ಸೋಕ್ ಹೋಗಿದ್ರಾ? ಎಲ್ಲರೂ ಹೋಗಿದ್ದಾರೆ, ನಾವು ಇವತ್ತು ಹೋಗಿಲ್ಲ. ಫಸ್ಟ್ ಒಂದ್ಸರಿ ಸ್ಟಾರ್ಟಿಂಗ್ ಅಲ್ಲಿ ನಾವು ಊರ್ ಮುಂದೆನೆ, ನಮ್ಮೂರ್ ಮುಂದೆನೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಹಾಕಿದ್ವಿ. ನಾವು ಅವ್ರು ನಿಲ್ಸಿಲ್ಲ ಮತ್ತೆ ದಾರಿ ಕೊಡಲ್ಲ ಅಂತ ಹೇಳಿ ನಾವೇ ನಿಲ್ಸಿ, ನಾನು ಹೋಗಿದ್ದೆ ಅವತ್ತು. ಈಗ ಏನ್ ಮಾಡ್ತೀರಾ? ಈಗ ನಿಮ್ಮ ಸಮಸ್ಯೆನ ಡಿ.ಸಿ ಅವರು ಬರೋವರೆಗೂ ನೀವು ಇದ್ದೋಳಲ್ಲ ಅಂತ? ಕೆಲವರು ಹೋಗಿದ್ದಾರೆ, ನಾನು ಹೋಗಿಲ್ಲ, ನಾನು ಇಲ್ಲೇ ಇರ್ತೀನಿ. ಸರಿ ಸರಿ. ಗಂಗಾನ ಕೋಪಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಬೆಟ್ಟಗಳ ಸಾಲು ಹೇಳಿದ್ರೆ, ಆ ಬೆಟ್ಟಗಳ ಸಾಲು ನಮ್ಮ ಕೆರೆಗಳನ್ನ ತುಂಬಿಸುತ್ತೆ, ನಮ್ಮ ನದಿಗಳಿಗೆ ನೀರು ಬರುತ್ತೆ, ನಮ್ಮ ಪಶು ಪಕ್ಷಾದಿಗಳ ಮೇವು ಕೊಡುತ್ತೆ. ಎಷ್ಟೋ ವರ್ಷಗಳಿಂದ ಅಲ್ಲಿ ನಮ್ಮ ಹಿರಿಯರು ಅಡುಗೆ ಮಾಡಿಕೊಂಡು ಆ ತಪ್ಪಲಿನಲ್ಲಿ ಅನೇಕ ದೇವಸ್ಥಾನಗಳಿವೆ. ಇಂಥ ಒಂದು ದಿವ್ಯವಾದಂತ ಒಂದು ಪರಿಸರವನ್ನ ನಾಶ ಮಾಡೋದಕ್ಕೆ ಕಲ್ಲುಗಳಿಗೆ ಹಾಕಕ್ಕೆ ಅನುಮತಿ ಕೊಡಲು ರಸ್ತೆ ಮಾಡಿಕೊಂಡು ಗಣಿಗಾರಿಕೆಗೆ ಪ್ರೋತ್ಸಾಹ ಕೊಡ್ತಾ ಇದನ್ನ ವಿರುದ್ಧವಾಗಿ ಜಿಲ್ಲಾಡಳಿತದ ಈ ಅನುಮತಿಯ ವಿರುದ್ಧವಾಗಿ, ಏನು ಲೈಸೆನ್ಸಿನ ವಿರುದ್ಧವಾಗಿ ಎಲ್ಲ ರಂಗಾನುಕೊಪ್ಪ, ಬಿಗ್ಲಿಂಗನಹಳ್ಳಿ, ಬಂಡ್ರಾಮನಹಳ್ಳಿ, ಮಂಚೇನಹಳ್ಳಿ, ರಾಯನಪಲ್ಲಿ ಎಲ್ಲ ಗ್ರಾಮಗಳು ಸೇರ್ಕೊಂಡು ಮಾಡ್ಕೊಂಡಿದ್ದೀವಿ. ಜಿಲ್ಲಾಧಿಕಾರಿಗಳಿಗೆ ಖುದ್ದಾಗಿ ಮನವಿ ನೀಡ್ಕೊಳ್ಳಕ್ಕೆ, ಜಿಲ್ಲಾಧಿಕಾರಿಗಳನ್ನ ಈ ಸ್ಥಳಕ್ಕೆ ಭೇಟಿ ಕೊಟ್ಟು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಕ್ಕೆ ನಾವು ಅವ್ರಿಗೆ ಎಸ್ಐನವ್ರಿಗೆ ಹೇಳಿದ್ದೀವಿ. ಅವರು ಬರದೇ ಇದ್ದ ಪಕ್ಷದಲ್ಲಿ 5 ಗಂಟೆವರೆಗೂ ನೋಡ್ತೀವಿ, ರಸ್ತೆಯಲ್ಲಿ ಪ್ರತಿಭಟನೆ ಮಾಡ್ತೀವಿ. ನಾವು ಯಾವುದೇ ಒಂಥರ ಒಂದು ಇದಕ್ಕೆ ನಾವು ಸಿದ್ಧವಾಗಿದ್ದೀವಿ. ಬಲಾಢ್ಯರಿಗೆ ಬುದ್ಧಿದ್ದರ ಜಿಲ್ಲಾಧಿಕಾರಿ ಬಲಾಢ್ಯರಿಗೆ ಬದುಕಿದ್ದಾರೆ. ರೈತರ ಸೋಗಿನಲ್ಲಿ, ಸಾರ್ವಜನಿಕರ ಸೋಗಿನಲ್ಲಿ ರಸ್ತೆಗೆ, ಗಣಿಗಾರಿಕೆಗೆ ರಸ್ತೆಗೆ ಅನುಮತಿ ಕೊಟ್ಟಿರೋದು ನಿಜವಾಗ್ಲೂ ಮತ್ತು ಉರಿಯುವಂತ ಬೆಂಕಿಗೆ ತುಪ್ಪ ಹಾಕ್ದಂಗೆ ನಮ್ಮ ಮನಸ್ಸು ಕುದಿತಾ ಇದೆ ಅಂತ ಈಗ ತಿಳಿಸಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಹೆಸರು?
ಎಂ ಆರ್ ಲಕ್ಷ್ಮೀನಾರಾಯಣ, ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು.